ಇನ್ನು ಪ್ರಮುಖವಾಗಿ ಮುನಿರತ್ನ ವಿಚಾರ ಅಂತ ಬಂದಾಗ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣ ಏನಿತ್ತಲ್ಲ, ಈ ಪ್ರಕರಣದಲ್ಲಿ ಈಗ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಅಯ್ಯಣ್ಣ ರೆಡ್ಡಿ ಅವರ ಬಂಧನ ಆಗಿದೆ. ಹನಿ ಟ್ರ್ಯಾಪ್ ಅಲ್ಲಿ ಇನ್ಸ್ಪೆಕ್ಟರ್ ಅವರ ಸಹಕಾರ ಇದೆ ಅನ್ನುವಂಥ ಆರೋಪದ ಹಿನ್ನೆಲೆ ಬಂಧನ ಮಾಡಲಾಗಿದೆ. ಅಯ್ಯಣ್ಣ ರೆಡ್ಡಿ ಬಂಧನವನ್ನು ಈಗ ಎಸ್ಐಟಿ ಟೀಮ್ ಖಚಿತಪಡಿಸಿದೆ. ಸೊ ಈತನ ಪಾತ್ರ ಕೂಡ ಇದೆ ಅಂಥೇಳಿ. ಸೊ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮುನಿರತ್ನ ಯಾವ ರೀತಿಯಾಗಿ ಹನಿ ಟ್ರ್ಯಾಪನ್ನು ಮಾಡ್ತಾ ಇದ್ರು, ಮಹಿಳೆಯರನ್ನ ಬಳಸಿ ಯಾವ ರೀತಿಯಾಗಿ ರಾಜಕೀಯ ನಾಯಕರನ್ನ, ಅಂದರೆ ತನ್ನ ರಾಜಕೀಯ ನಾಯಕರ ವಿರೋಧಿಗಳಿಗೆ ಯಾವ ರೀತಿಯಾಗಿ ಈತ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ಅಂತೇಳಿ ಅದನ್ನು ಹೇಳಿದರೆ ಒಂಥರ ಆಗತ್ತೆ, ನಮ್ಗೆ ಹೇಳೋಕ್ಕೂ ಬೇಡ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಜೊತೆಗೆ ಇನ್ಸ್ಪೆಕ್ಟರ್ ಕೈವಾಡ ಇದೆ ಅನ್ನುವಂಥ ಮೇಲ್ನೋಟಕ್ಕೆ ಆ ರೀತಿಯ ಸಂಶಯ ಇತ್ತು. ಆ ಸಂಶಯದ ಮೇರೆಗೆ ಈಗ ಇನ್ಸ್ಪೆಕ್ಟರ್ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರ ಬಂಧನ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಬಂಧನ ಆಗಿದೆ. ತನಿಖೆ ಆಗುತ್ತೆ. ಸೊ ಇವರು ಯಾವ ರೀತಿಯಾಗಿ ಮುನಿರತ್ನ ಅವರಿಗೆ ಸಹಕಾರ ನೀಡ್ತಾ ಇದ್ರು ಅಂಥೇಳಿ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗುತ್ತೆ. ಆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂಥ ಹೇಳಿಕೆಯ ಮೇಲೆ ಒಂದು ಟೀಮ್ ರೆಡಿ ಆಗಿದೆ. ತನಿಖೆ ಅಂತೂ ಮಾಡ್ತಾ ಇದೆ. ಈಗ ಈ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಬಂಧನ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.